ಮಿನಿಟ್ಸಲ್ಲಿ ವಾಪಸ್ ಬರ್ತಾರೆ ಸ್ಮೋಕ್ ಮಾಡಿಕೊಂಡು. ಸೊ ಮನೆ ಒಳಗಡೆ ಮಾಡಲ್ಲ, ಆಚೆ ಹೋಗ್ಬಿಟ್ಟು ಇಲ್ಲ ಟೆರೆಸಲ್ಲಿ ಇಲ್ಲ ಔಟ್ಸೈಡ್ ಇಲ್ಲ ಕೆಳಗಡೆ ಏನಾದ್ರು ಬೇಜಾರಾದಾಗ ಒಂದು 15 to 20 ಮಿನಿಟ್ಸ್ ಚಾಕು ಬಿಡೋ ಕಂದ ಹೈ ಕೆಂಬರೋವರೆಗೂ ಮಾಡೋದು ಸಾಕು. ನೋಡ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಕಾರಣ ನಮ್ಮಪ್ಪ ಮಿಸ್ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಿಸ್ ಆಗಿದ್ರು, ಸೊ ಹೇಗಾಗಿತ್ತು ಆಮೇಲೆ ಏನಾಯಿತು ಅನ್ನೋದನ್ನು ಫುಲ್ ಕ್ಲಿಯರ್ ಇನ್ ಡೀಟೇಲಾಗಿ ಹೇಳ್ತೀನಿ. ಕೊನೆ ತನಕ ವೀಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಏನೇನಾಗಿತ್ತು ಅನ್ನೋದನ್ನೆಲ್ಲ ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಬೆಳಗ್ಗೆನೇ ಇವತ್ತು ವುಮೆನ್ ಆ್ಯಂಡ್ ಮೆನ್ಗೆ ಇಬ್ರಿಗೂ ಕೂಡ, ಎಸ್ಪೆಷಲಿ ವುಮೆನ್ಗೆ ಅಂತಲೇ ಹೇಳ್ಬೋದು, ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗಿರುತ್ತೆ. ಮಂತ್ಲಿ ಪೀರಿಯಡ್ಸ್ ಆಗಿರ್ಬೋದು, ಅಥವಾ ಸುಸ್ತು, ಟಯರ್ಡ್ನೆಸ್ಸು, ಆಫ್ಟರ್ ಡೆಲಿವರಿ ಆದಮೇಲೆ 5 ಮಂತಲ್ಲಿ ಈ ಜ್ಯೂಸನ್ನ ಯೂಸ್ ಮಾಡ್ಬೋದು. ಸೊ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ವಾರದಲ್ಲಿ 2 ಸರಿ 3 ಸರಿ ಮಾಡಿದ್ರೂ ನೋ ಪ್ರಾಬ್ಲಮ್, 2 ಸರಿ ಆದರೂ ಮಾಡಲೇಬೇಕಾಗತ್ತೆ. ಸೊ ಇದಕ್ಕೆ ಕ್ಯಾರೆಟು ಮತ್ತು ಕುಕ್ಕುಂಬರು, ಲೆಮನ್, ಕರಿಬೇವಿನ ಸೊಪ್ಪು, ದಾಳಿಂಬೆ ಹಣ್ಣು ಬೇಕಾಗುತ್ತೆ. ಸೊ ಇದನ್ನೆಲ್ಲ ಕ್ಲೀನಾಗಿ ಗ್ರೇಟ್ ಮಾಡ್ಕೋತಾ ಇದ್ದೀನಿ ನಾನು. ಸೌತೆಕಾಯಿ ಕೂಡ ಬೇಕಾಗುತ್ತೆ. ಸೊ ಇದನ್ನು ನೀವು ಕುಡಿತಾ ಬಂದರೆ ಹಿಮೋಗ್ಲೋಬಿನ್ನು ಕ್ಲೀನಾಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕ್ಲೀನಾಗಿ ಆಗ್ತಾ ಹೋಗುತ್ತೆ. ಸೊ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ನೀವು ನೋಡಿರ್ಬೋದು, ಬೀಟ್ರೂಟು ಮತ್ತು ದಾಳಿಂಬೆ ಹಣ್ಣಿಂದ ಬ್ಲಡ್ ನೀವು ಹಾಗೆ ಕುಡಿದ್ರೂ ಕೂಡ ಇದಾಗುತ್ತೆ. ಬಟ್ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದಾಗ ಇನ್ನೂ ಚೆನ್ನಾಗಿ ಆಗುತ್ತೆ. ಎಲ್ಲ ವೆಜಿಟೇಬಲ್ಸು ಇದು ಆದಾಗ, ಮತ್ತು ಅದ್ರ ಜೊತೆ ಒಂದು ಟೊಮೆಟೊ ಹಣ್ಣು ಕೂಡ ಹಾಕೋಬೇಕಾಗತ್ತೆ. ಮತ್ತು ನೀವು ಇದು ಖರ್ಜೂರ ಬರುತ್ತೆ ಗೊತ್ತಾ, ಡೇಟ್ಸ್ನ ನೀವು ಅದನ್ನ ಕೂಡ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಕುಡಿಬೇಕಂತ ಅನಿಸ್ತಾ ಇರುತ್ತೆ. ನಾನು ಇದರಲ್ಲಿ 2 ಗ್ಲಾಸ್ ಮಾಡ್ಕೊಂಡು ನನ್ನ ಮಗಂಗೆ ಒಂದು ಕೊಟ್ಟೆ. ಅವನು ಚೆನ್ನಾಗಿದೆ ಅಂತ ಕುಡ್ದ. ಇವಳು ನೋಡಿ ಆಟ ಮಾಡ್ತಿರೋದು. ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ, ಬಾಕ್ಲಾಕೊಂಡ್ರೆ ಡಬಕ್ ಅಂತ ಓಡ್ ಬಂದುಬಿಡ್ತಾಳೆ. ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನಿಮಗೆ ಟಾನಿಕ್ ಕೊಟ್ಟೇ ಕೊಡ್ತಾರೆ. ಸೊ ಇಲ್ಲ ಅಂದರೆ ಹೇಳ್ತಾರೆ ವೆಜಿಟೇಬಲು ಸೊಪ್ಪುಗಳನ್ನ ಚೆನ್ನಾಗಿ ತಿನ್ನಿ, ಫ್ರೂಟ್ಸ್ಗಳನ್ನೆಲ್ಲ ಅಂತೇಳಿ. ಈ ಥರ ನೀವು ವಾರದಲ್ಲಿ 3 ದಿವಸ ಮಾಡ್ಕೊಂಡು ಕುಡೀರಿ. ಯಾವ ಟಾನಿಕ್ಗಳನ್ನೂ ತರೋ ಅವಶ್ಯಕತೆ ಇರಲ್ಲ, ಏನೂ ಇರಲ್ಲ. ಆರಾಮಾಗಿ ಮನೇಲೇ ಹೆಲ್ದಿಯಾಗಿ ನಾವೇ ಮಾಡಿಕೊಂಡು ಕುಡಿಬೋದು. ಯಾವುದೇ ಥರದ್ದು ಕರ್ಗೋಗಿರೋದು ಹಾಕಿದಾರೇನೋ, ಮಾಡಿದಾರೇನೋ, ಹೈಜಿನಿಕ್ ಆಗಿದೆಯೋ ಇಲ್ವೋ ಅಂತ ಟಾನಿಕ್ಗಳನ್ನೆಲ್ಲ ಇದು ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಕುಡ್ಕೊಂಡು ಬಂದರೆ ನಮಗೆ ಬ್ಲಡ್ಡು ಕ್ಲೀನಾಗಿ ಪ್ಯೂರಿಫೈ ಆಗುತ್ತೆ ಆ್ಯಂಡ್ ಇನ್ಕ್ರೀಸ್ ಕೂಡ ಆಗುತ್ತೆ. ಹಿಮೋಗ್ಲೋಬಿನ್ ಎಲ್ಲ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಎಸ್ಪೆಷಲಿ ಲೇಡೀಸ್ಗಂತೂ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಆಫ್ಟರ್ ಡೆಲಿವರಿ ಆದಮೇಲೆ 5 ಮಂತ್ ಆದಮೇಲೆ ಮಗುಗೆ ನೀವು ಇದನ್ನು ಕುಡಿತಾ ಬನ್ನಿ. ನಿಮಗೂ ಕೂಡ ಎಷ್ಟೊಂದು ಲಾಸ್ ಆಗಿರುತ್ತೆ ಬ್ಲಡ್ಡೆಲ್ಲ ಡೆಲಿವರಿ ಆದಮೇಲೆ. ಅದೆಲ್ಲ ಸೇರಿಸ್ಕೋಬೇಕಂದ್ರೆ ನಾವು ಈ ಥರ ಏನಾದರೂ ಟ್ರೈ ಮಾಡ್ತಾನೆ ಇರಬೇಕು. ಸುಮ್ಮನೆ ಅನ್ನ ಸಾಂಬಾರು ತಿನ್ಕೊಂಡು ನನಗೆ ಇನ್ಕ್ರೀಸ್ ಆಗುತ್ತೆ ಆ ಥರ ಏನೂ ಆಗೋಲ್ಲ. ಈ ಥರ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಅದು ಕೂಡ ಬ್ಲಡ್ಡೆಲ್ಲ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಸ್ಕಿನ್ ಕೂಡ ಗ್ಲೋಯಿಂಗ್ ಆಗ್ತಾ ಬರುತ್ತೆ. ಸೊ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ಬೇಕು. ನಾನು ಅದಕ್ಕೋಸ್ಕರ ನನ್ನೆಲ್ಲಾದರೂ ಈ ಥರ ಮಾಡಿ ನೋಡಿ ಇದು ಮಾಡ್ಕೊತಾನೆ ಇರ್ತೀನಿ. ಸೊ ಹಾಗೆ ಅಂತಿರಲ್ಲ, ಒಂದು ಫ್ರೂಟ್ಸ್ ಅಂತೂ ನನ್ನ ಹೊಟ್ಟೆ ಒಳಗೆ ಹೋಗೇ ಹೋಗುತ್ತೆ, ಒಂದು ವೆಜಿಟೇಬಲ್ಸ್ ಅಂತೂ ನನ್ನ ಹೊಟ್ಟೆ ಒಳಗೆ ಹೋಗುತ್ತೆ ಡೈಲಿ. ನನಗಂತೂ ಈ ಥರ ತಿನ್ನೋದು ಕುಡಿಯೋದಂದರೆ ತುಂಬ ಇಷ್ಟ. ನೀವು ಕಷ್ಟಪಟ್ಟಾದರೂ ನಮ್ಮ ಹೆಲ್ತ್ಗೋಸ್ಕರ ನಾವು ಕಷ್ಟಪಡಲೇಬೇಕು, ತಿನ್ಕೊಂಡು ಕುಡ್ಕೊಂಡು. ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಅಂದರೆ ಊದ್ಕೊಂಡು ಮಾಡಿಕೊಂಡು ಇರ್ತೀವಿ ಇನ್ನೂ. ಸೊ ತುಂಬ ಟೇಸ್ಟಿಯಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇದು 1 ಗ್ಲಾಸ್ ತೊಗೊಂಡು ಇದರಲ್ಲಿ 3 ಗ್ಲಾಸ್ ಆಯಿತು. ನಾನು ಬೆಳಗ್ಗೆ 1 ಗ್ಲಾಸ್ ಕುಡಿದು, ಮಧ್ಯಾಹ್ನ 1 ಗ್ಲಾಸ್ ಕುಡಿದು, ನನ್ನ ಮಗನಿಗೆ ಅಂತೇಳಿ 1 ಗ್ಲಾಸ್ ಕೊಟ್ಟಿದ್ದೆ. ತುಂಬಾ ಟೇಸ್ಟಿಯಾಗಿದೆ. ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಯಾಕೆಂದರೆ ಡೇಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಮಗ ಇದಕ್ಕೆ ಬೇಕು ಇನ್ನೂ ಸ್ವಲ್ಪ ಅಂಥೇಳಿ ಸಕ್ಕರೆ ಹಾಕಿಸ್ಕೊಂಡು ಕುಡ್ದ. ನೀವು ಡೇಟ್ಸ್ ಇಲ್ಲ ಅಂತ ಹೇಳಿದ್ರೆ, ಖರ್ಜೂರ ಇಲ್ಲ ಅಂದರೆ ಜೇನುತುಪ್ಪ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಸೊ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅಪ್ಪನೂ ಇದ್ರಲ್ವ ರೊಟ್ಟಿ ಮಾಡಿದ್ದೆ, ಚಟ್ನಿ ಪುಡಿ ಮಾಡಿದ್ದೆ ಅಲ್ವಾ, ನಿಮ್ಗೆ ಗೊತ್ತಲ್ವ, ವೆಯ್ಟ್ ಲಾಸ್ ಚಟ್ನಿ ಪುಡಿ. ಅದು ಕೂಡ ನನ್ನ ಇದರಲ್ಲಿದೆ, ನೋಡಿ ವಿಡಿಯೋ ಮಾಡಿದ್ದೀನಿ. ಇದಕ್ಕಿಂತ 4-5 ಇದರಲ್ಲಿ ಡಿಸ್ಕ್ರಿಪ್ಷನ್ ಬೇಕಾದರೆ ಹಾಕಿರ್ತೀನಿ ಲಿಂಕು. ಸೊ ಚಟ್ನಿಗೆ ಮೊಸರಲ್ಲೂ ಚೆನ್ನಾಗಿರುತ್ತೆ, ತುಪ್ಪದಲ್ಲೂ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ನನ್ನ ಮಗಳು ಬದಲು ಇದು ನೋಡಿ ಪುರ್ ಮಾಡೋದು, ನೆಗಡೋದು. ಹೆಂಗೆ ಚಿನ್ನಿ ಪುರ್ ಮಾಡೋದು? ಪುರ್ ಮಾಡಿ ಹೆಂಗೆ ನೆಗಡೋದು ನೀನು? ಹೆಂಗೆ ಪುರ್ ಮಾಡೋದು? ಎಲ್ಲಾದರೂ ಒಂಚೂರು ಹೊಟ್ಟೆ ಕಾಣಿಸಿದ್ರೆ ಸಾಕು ಬಂದು ಪುರ್ ಮಾಡೋದೇ ಕೆಲಸ. ಹೆಂಗೆ ಪುರ್ ಮಾಡೋದು ನೀನು? ಹೆಂಗೆ ಪುರ್ ಮಾಡೋದು ನೀನು? ಹೆಂಗೆ ಮಾಡ್ತೀಯ
ಪುರ್ರ ಹೆಂಗೆ ಮಾಡ್ತಿ ಓ ಇಲ್ಲ ಆಯ್ತಾ ಎಂಜಿಲ್ ಆಯ್ತಾ ಸರಿ ಒರೆಸ್ತೀನಿ ಬಿಡು. ಹೆಂಗೆ ಮಾಡೋದು ಪುರ್ರು, ಹೆಂಗೆ ಮಾಡ್ತೀರ ಪುರ್ರು? ಹಂಗೆ ಚಿನಿ ಹೆಂಗೆ ಬಂಗಾರಿ ಪುರ್ ಮಾಡೋದು? ಅಮ್ಮ ಚಿನಿಮ್ಮ ಅಮ್ಮ ಹೊಡಿಬಾರ್ದು, ಪೆಟ್ಟಾಗತ್ತೆ. ಐ ಹೆಂಗೆ ಪುರ್ ಮಾಡಿದ್ದು ನೀನು? ಹೆಂಗೆ ಪುರ್ ಮಾಡೋದು? ಹೆಂಗೆ ಪುರ್ ಮಾಡೋದು ನೀನು? ಐ ಕುಚು ಕುಚಿ ಆಗುತ್ತೆ ಕಣೇ. ಒರೆಸ್ಕೊಳ್ಳೋದು ಬೇರೆ, ಅಲ್ಲಿ ಎಂಜಲಾಗಿದ್ದರೆ ಮತ್ತೆ ಮಾಡೋದು. ಹೋಯ್ತು 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 ನನ್ನ ಚಂಟ ಹೋಯ್ತು 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 ನನ್ನ ಚಂಟ ಹೋಯ್ತು. ಸಾಕು ಪುರ್ಪುರ್ ಸಾಕು, ನೋ ಪುರ್ಪುರ್. ಓಕೆ ಹಾಂ, ನೋ ಪುರ್ಪುರ್. ಅಮ್ಮೋ ಇಲ್ಲಿ ಕೇಳು. ಅಯ್ಯಪ್ಪ, ಅಯ್ಯೋ ಒಳ್ಳೆ ಪುರ್ಪುರ್ ರಾಣಿ ಆಗ್ಬಿಟ್ಟವಳು, ಪುರ್ಪುರ್ ರಾಣಿ. ಹೆಂಗೆ ಪುರ್ಪುರ್ ಮಾಡೋದು ನೀನು ಚಿನಿ? ಚಿನಿ ಹೆಂಗೆ ಪುರ್ಪುರ್ ಮಾಡೋದು? ಹಂಗೆ ಹಾಂ ಸಾಕು ಬಿಡು. ಹಾಂ ಸಾಕು, ಓಕೆ. ಐ ಸಾಕು, ಚಾಕು ಬಿಡೋ ಕಂದ. ಕೆಂಬರೋವರೆಗೂ ಮಾಡೋದು. ಸಾಕು ಬಿಡು, ಒರೆಸ್ಕೊಳ್ಳೋದು ಬೇರೆ, ಅಲ್ಲಿ ಎಂಜಲಾಗಿದೆ ಅಂತ ಒರೆಸ್ಕೊಳ್ಳೋದು ಮತ್ತೆ ಕೂತ್ಕೊಳ್ಳೋದು ಅಲ್ವಾ? ಏಯ್ ಕಳ್ಳಮ್ಮ ಕಂದಮ್ಮ, ಸಾಕು ಬಿಡ ಗುಳುಗುಳು ಅನ್ನತ್ತೆ ಚಿನ್ನಿ. ಸಾಕು ಬಿಡು, ಸಾಕು. ಅಂತಿದೆಯಾ? ಇನ್ನೊಂದು ಸತಿ ಅಂತನಾ? ಸಾಕು ಕೆಂಬರುತ್ತೆ, ಸಾಕು. ನೋ ಸಾಕು ಬಿಡ್ಲಾ? ಓ ಒರ್ಸೋದು ನೋಡಿ, ಹೊಡಿಯೋದು ಒಂದೂ ಗೊತ್ತಾಗಲ್ಲ. ಸಾಕು ಬಿಡು ಕಂದ. ಚಿನ್ನಿಮ್ಮ, ಅಯ್ಯೋ ಇದೇ ಕೆಲಸ. ಮಲ್ಕೊಂಡ್ರೆ ಇಲ್ಲಿ ಬೆಡ್ ಮೇಲೆ ಬಂದು ಇದೇ ಕೆಲಸ. ಸಾಕು ಬಿಡ. ಅಯ್ಯೋ ಒತ್ತಿ ತುಂಡು ನಾನು ಏನೋ ಒಂದು ಗತೆ ಮಾಡಾಕ್ತಾಳೆ ಅತ್ಲಾಗ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಂಡೆ ಹಾಕ್ಬಿಡ್ಲ ಅತ್ಲಾಗ ಮುಖದಕ್ಕೆ. ಹೊಟ್ಟೆ ಕುಯ್ದಿರೋದು, ಹೊಟ್ಟೆ ಡಮ್ ಅನ್ನತ್ತ. ಆಮೇಲೆ ನಾನು ಡಮ್ ಅಂದರೆ ಯಾರು ನೋಡ್ಕೊಳ್ಳೋದು ನಿನ್ನ? ಸಾಕು ಕಣೇ, ಸಾಕು ಎದ್ರ ಮೇಲೆ ನೋಡಿ. ಇಲ್ಲಿ ಇದೇ ಮಾಡೋದು ಇವಳು ದಿನ ಆದ್ರೆ. ಮಮ್ಮಮ್ಮದೇ ಕೆಲಸ ನಿನಗೆ ಸಂದೋ. ಬೆಡ್ ಮೇಲೆ ಮಲ್ಗಿದ್ರೆ ಒಳ್ಳೆ ಮಮ್ಮಮ್. ಬಿಡಿಲಿ, ಇಲ್ಲೊಂದು ಹೌಸ್ ಫ್ಲೈ ಬಂದು ಸೇರ್ಕೊಂಡಿದೆ ಒಳಗೆ. ಹೊಡೆದಕಣ ಚಿನಿ. ಹಿಂಗೆ ಹೊಡಿಲೇಬೇಕಿದ್ದನ್ನು, ಇಲ್ಲ ಅಂದರೆ ಮನೇಲೆಲ್ಲ ಆಗ್ಬಿಡುತ್ತೆ. ಹೋಯ್ತು ಹೋಗು, ನಿಂದಸಿಂದ ಓಡ್ತು, ಆರೋಯ್ತದು. ಎಲ್ಲ ಆಯ್ತಂದು ನೋಡ್ಬೇಕಿರೋದು ಬೇಗ, ಇಲ್ಲಾಂದ್ರೆ ಎಲ್ಲ ಕಡೆ ಗುಯ್ ಅನ್ನತ್ತೆ. ಇರಲ್ಲ ನನ್ನ ಹೊಟ್ಟೆ ಕನ್ಲ ಅದು. ಪಪ್ಪಿ ಹೊಟ್ಟೆ ನೋವುತ್ತ ಮೇಲೆ ನಡಿ. ಅಮ್ಮ ತಾಯಿ, ಈ ಮಕ್ಕಳು ಸಾವಸಲ್ಲ ಮರೆಯ. ಲೈಟ್ ಆಫ್ ಮಾಡ್ತೀನಿ ನೋಡು ನಿನ್ನ ಲೈಟಲ್ಲಿ. ನಿನ್ನ ಲೈಟ್ಸ್ ಹೆಂಗಿದೆ ನಿನ್ನ ನೈಟ್ ಲೈಟ್? ಹಾಂ ಚೆನ್ನಾಗಿದೆಯಾ? ಓಯ್ ಲೈಟ್ ಆನ್ ಮಾಡ್ಕೊತಿ, ಕೈ ಮುರಿದು ಬಿಡ್ತೀನಿ. ಸೊ ಬೆಳಗ್ಗೆ ನಾರ್ಮಲಾಗಿ ಪಾಪು ಜೊತೆ ಆಟಾಡ್ತಾಯಿದ್ರು, ಆಟಾಡ್ಕೊಂಡು ಕೂತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಅವ್ರಿಗೆ ತಿಂಡಿ ಮಾಡಿಕೊಟ್ಟೆ, ರೊಟ್ಟಿ ಮಾಡಿದೆ, ತಿಂಡಿ ತಿಂದರು. ತಿಂಡಿ ತಿಂದಾದ್ಮೇಲೆ ಏನಾಯಿತು, ಪಾಪು ಜೊತೆ ಆಟಾಡ್ತಾಯಿದ್ರು. ಅವಳಿಗೆ ಒಂದು 10 o'clock ಹಂಗೆ ನಿದ್ದೆ ಮಾಡಿಸ್ತೀನಿ ಒಂದೊಂದು ಸರಿ. ಬೆಳಗ್ಗೆ ಬೇಗ ಎದ್ದಿದ್ರೆ 10 o'clock ಮಲಗ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮಲ್ಗೋಕ್ಕೆ ಹೋದ್ವಿ. ಅಪ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಹೋಗಿದ್ದೆ, ಅವ್ರಿಗೆ ಬೇಜಾರಾಗುತ್ತಲ್ವ. ಸರಿ ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ಕೊಟ್ಟು ಇವ್ರು ಏನು ಮಾಡ್ತಾರೆ, ಟಿ ವಿ ನೋಡ್ತಾನೆ ಹಂಗೆ ಹೋಗಿರ್ತಾರೆ. ಹೋಗ್ಬಿಟ್ಟು ಒಂದು 5 minutes 10 minutesಲ್ಲಿ ವಾಪಸ್ ಬರ್ತಾರೆ ಸ್ಮೋಕ್ ಮಾಡಿಕೊಂಡು. ಸೊ ಮನೆ ಒಳಗಡೆ ಮಾಡಲ್ಲ, ಆಚೆ ಹೋಗ್ಬಿಟ್ಟು ಇಲ್ಲ ಟೆರೆಸಲ್ಲಿ, ಇಲ್ಲ ಔಟ್ಸೈಡ್, ಇಲ್ಲ ಕೆಳಗಡೆ ಏನಾದ್ರು ಬೇಜಾರಾದಾಗ ಒಂದು 15 to 20 minutes ಒಳಗಡೆ ಅಂತೂ ಬಂದೇ ಬರ್ತಾರೆ. ಸೊ ನಾನು 11 o'clock ಆಚೆ ಒಂದು ಸರಿ ಬಂದು ನೋಡಿದೆ, ಕೂತ್ಕೊಂಡಿದ್ರು 10:45 to 11 ಒಳಗಡೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಾನು ಇವಳಿಂದ ನನಗೆ ಮತ್ತೆ ಮಲ್ಗೋಕ್ಕೆ ಬಿಡಲ್ಲ, ಅಪ್ಪಾಜಿ ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಎಲ್ಲ ನೆನೆಸ್ತಿದ್ದೆ. ಅಂದರೆ
ಇನ್ನರ್ಸು ಮತ್ತು ಈ ಥರದ್ದೆಲ್ಲ ನಾನು ವಾಶ್ ಮಾಡಿ ಹಾಕ್ತೀನಿ, ಅವಳ ಬಟ್ಟೆಗಳನ್ನೆಲ್ಲ ಒಂದೊಂದು, ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೋತೀನಿ. ಸರಿ ಏನಾಯಿತು, ಇವ್ರು ಇದ್ದಾರಲ್ಲ, ಸೊ ಆಮೇಲೆ ಹೋಗೋಣ, ಅವಳು ಎದ್ರೂ ಏನು ಪ್ರಾಬ್ಲಮ್ ಇಲ್ಲ, ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಲ್ಕೊಳಕ್ಕೆ ಹೋದೆ. ಸೊ 5:30 6 o'clock ಎದ್ದಿರ್ತೀನಲ್ಲ ಒಂದೊಂದು ಸರಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಏನಾಯಿತು, ನಾನು ಮಲ್ಕೊಂಡು ಎದ್ದು ಬಂದು, ಯಾಕೋ ನನ್ನ ಡೇ ಟೈಮ್ ನಾನು ಎಷ್ಟೇ ಮಲ್ಗಿದ್ರೂ ಕೂಡ 10 ಮಿನಿಟ್ಸ್ ಜಾಸ್ತಿನೇ ಆಯಿತು, 10 ಮಿನಿಟ್ಸ್ ಅಷ್ಟೇ ನನಗೆ ನಿದ್ದೆ ಬರೋದು. ಸೊ ನಾನೇನು ಮಾಡಿದೆ, ಬಂದು ನೋಡಿದೆ, ಇರಲಿಲ್ಲ ಅವರು, ಟಿ ವಿ ಆನ್ ಆಗಿತ್ತು. ಸರಿ ಬರ್ತಾರೆ ಒಂದು 10 to 15 ಮಿನಿಟ್ಸ್ ಅಂತೇಳಿ ನೋಡಿದೆ, 11:30 12 1 2 ಎಲ್ಲ ಆಯಿತು. 2 o'clock ಆದರೂ ಇವ್ರು ಬರಲೇ ಇಲ್ಲ. ಸೊ ನನಗೆ 1:30 ಗೊತ್ತಾಯಿತು, ಸೊ ಇವ್ರು ಮಿಸ್ ಆಗಿಬಿಟ್ಟಿದ್ದಾರೆ ಅಂಥೇಳಿ. ಸೊ ನಮ್ಮನೆಯವ್ರು ಕೆಲಸದವ್ರು ಬರ್ತಾರೆ, ಅವ್ರನ್ನ ಕರೆದ್ಬಿಟ್ಟು ಹೇಳಿದೆ, ಪಾಪು ನೋಡ್ಕೋತಾರೆ, ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ. ಯಾರೇ ಆಗಲಿ ಕೆಲಸದವರು ಬಂದು 1 ತಿಂಗಳಾಗಿತ್ತು ನಮ್ಮ ಮನೆಗೆ, ಹೆಂಗೆ ಬಿಟ್ಟು ಹೋಗೋಕ್ಕೂ, ಮಗು ಇದೆ ಮನೇಲಿ, ಏನು ಎತ್ಕೊಂಡು ಹೋಗಲ್ಲ, ಏನು ಮಾಡಲ್ಲ ಅಂತ ಗೊತ್ತು ನನಗೆ, ಬಿಕಾಸ್ ಏನು ನಾವು ಮನೇಲಿ ಇಡೋಲ್ಲ, ಎಲ್ಲ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ. ಆದರೂ ಭಯ ಇಲ್ಲ, ಪಾಪು ಇದೆ, ಇವತ್ತು ಯಾರು ನಂಬೋದು ಯಾರನ್ನು ಬಿಡೋದು ಹೇಳೋಕ್ಕಾಗಲ್ಲ. ಮಗುನ ಏನಾದರೂ ಮಾಡಿಬಿಟ್ರೆ ಏನೋ ಒಂದು ಭಯ ಇರುತ್ತೆ, ಬಟ್ ಮಾಡಲ್ಲ, ಆದರೂ ಒಂದು ಭಯ ಇರುತ್ತೆ. ಸೊ ನನ್ನ ತಂಗಿಗೆ ವಿಡಿಯೋ ಕಾಲಲ್ಲೇ ಇರೋ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ನನ್ನ ತಂಗಿಗೆಲ್ಲ ಹೇಳಿದೆ, ಹಿಂಗಾಗಿದೆ ನೋಡೋಣ, ಮಿಸ್ ಆಗಿರಬೇಕು, ಇವು ಫೋನ್ ಇದೆ ಆಯಿತಾ, ನಂಬರ್ಗಳನ್ನ ಒಂದ್ಸರಿ ಹಿಂಗೆ ಮಿಸ್ ಆಗಿದ್ರು ನನ್ನ ಸಿಸ್ಟರ್ ಮನೆ ಹತ್ರ ಅಂತ ಹೇಳಿಬಿಟ್ಟು ಫೋನ್ ನಂಬರ್ನು ಕೂಡ ಬರ್ಕೊಟ್ಟಿದ್ದೀವಿ ನಾವು, ನಂದಾಗಲಿ ನನ್ನ ಸಿಸ್ಟರ್ದಾಗಲಿ ಇಬ್ಬರದು ಇರುತ್ತೆ. ಇಲ್ಲ ಅಂದರೆ ಖುದ್ದು ಅವ್ರದ್ದನ್ನು ಕೂಡ ಬರ್ಬೇಕು. ಇವ್ರೇನು ಮಾಡಿದ್ದಾರೆ, ತಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಫೋನ್ ಎತ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಆಮೇಲೆ ಸರಿ ನಾನು ನೋಡಿದೆ 1:30 ಇಲ್ಲ, ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡಿ ಎಲ್ಲರಿಗೂ ಹೇಳಿ, ಏನಾದರೂ ಫೋನ್ ಮಾಡಿದ್ರೆ ಬಂದರೆ ನನಗೆ ಹೇಳಿ, ಏನಾದರೂ ಮಾಡಿದ್ರೆ ಫೋನ್ ಮಾಡಿಸಿದ್ರೆ ಅಡ್ರೆಸ್ ಹೇಳ್ತೀನಿ ಅಂತೆಲ್ಲ ಅವ್ರಿಗೂ ಎಲ್ಲ ಹೇಳ್ತಾ ಇದ್ದೆ, ನಮ್ಮ ಅಮ್ಮ ತಂಗಿಗೆಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೆಲಸದವ್ರು ಬಂದರು. ನಾನು ಒಂದು 1/2 ಕಿಲೋಮೀಟರ್ ಅಷ್ಟು, ಈ ಕಡೆ ಒಂದು 250 ಮೀಟರ್, ಈ ಕಡೆ ಒಂದು 250 ಮೀಟರ್, ಈ ಕಡೆ ಒಂದು 250 ಮೀಟರ್ ಅಷ್ಟು ನೋಡ್ಕೊಂಬಂದೆ, ಬಿಕಾಸ್ ಅವಳನ್ನು ಬಿಟ್ಟು ಹೋಗಿದ್ದೀನಿ ಮನೇಲಿ, ನಾನು ಬರಬೇಕಲ್ವ. ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬಂದೆ, ಅವ್ರು ಕಾಣಿಸ್ಲಿಲ್ಲ. ನಾನು ಇನ್ನೊಂದು 100 ಮೀಟರ್ 150 ಮೀಟರ್ ಮುಂದೆ ಹೋಗ್ಬಿಟ್ಟಿದ್ರೆ, ಸೊ ಆ ಟೈಮಿಗೆ ಸಿಕ್ಬಿಡ್ತಿದ್ರು ಅವರು. 1:32ವರೆಗೂ ಅವ್ರು ಅಲ್ಲೇ ಇದ್ರಂತೆ. ನಮ್ಮ ಮನೆಯಿಂದ ಏನು ಮಾಡಿದ್ದಾರೆ, ಒಂದು ಕಿಲೋಮೀಟ್ರ್ ಒಳಗಡೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಹೋಗಿದ್ದಾರೆ, ಗೊತ್ತಾಗುತ್ತೆ ರೋಡು ಅಂಥೇಳಿ. ಬರುವಾಗ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಫೋನ್ ನಂಬರ್ ಇಲ್ಲ, ಈ ಕಡೆ ಏನಿಲ್ಲ, ಊಟನೂ ಮಾಡಿಲ್ಲ, ಹೋಗ್ಲಿ ಏನಾದ್ರು ತಿನ್ಕೊಂಡು ಹೆಂಗೋರು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ನಮ್ಮ ಮನೆಗೆ ಲೆಫ್ಟ್ ಬರೋ ಕಡೆ ಹೋಗ್ಬಿಟ್ಟು ಹಿಂಗೆ ರೋಡಲ್ಲಿ ಸುತ್ತಿ ಒಂದು 10 ರೌಂಡ್ ಏನೋ ಸುತ್ತಿದಾರಂತೆ, ಒಂದು 10 ರೋಡ್ ಏನೋ ಸುತ್ತಿದಾರಂತೆ ರೌಂಡ್ ಜೊತೆಗೆ. ಸೊ ಬೇರೆ ರೋಡಲ್ಲಿ ಲೆಫ್ಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟಿದ್ದಾರೆ, ಗೊತ್ತಾಗಿಲ್ಲ. ಎಷ್ಟು ಹೇಳ್ತೀವಿ ದೊಡ್ಡವ್ರು, ದಯವಿಟ್ಟು ಎಲ್ಲಾದರೂ ಬಂದಿರ್ತಾರೆ, ನಾಟ್ ಬ್ಯಾಂಗ್ಳೂರ್, ನಾಟ್ ಹಾಸನ ಆಗಲಿ, ಯಾವುದೇ ಆಗಲಿ, ಬ್ಯಾಂಗ್ಳೂರು ಮೈಸೂರು ಎಲ್ಲೇ ಹೋದ್ರೂ ಅವ್ರ ನಂಬರ್ಗಳನ್ನ ಪ್ಲೀಸ್ ಪರ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ನಂಬರು ನಿಮ್ಗೆ ಅಟ್ಲೀಸ್ಟ್ ನೆನಪಿರೋ ಥರ ಇದು ಮಾಡ್ಕೊಳ್ಳಿ. ಇಲ್ಲ ಯಾರಿಗಾದ್ರೂ ಹೇಳಿದ್ರೆ ಕಾಲ್ ಮಾಡಿಸಿದ್ರೆ ಹೆಲ್ಪ್ ಆಗುತ್ತೆ. ಸೊ ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಮಕ್ಳಿರೋ ಮನೇಲಿ ಆಗ್ಬಿಟ್ರೆ, ನಮ್ಮ ಮನೇಲಿ ಹೆಂಗೋ ನಾನು ನನ್ನ ಸಿಸ್ಟರ್ ಇದ್ವಿ. ಸೊ ನಮ್ಮಮ್ಮ ಫೋನ್ ಇಟ್ಕೊಳ್ದಲ್ಲೇ ಇವರು ಕೂಡ ಕೊಟ್ಟು ಕಳಿಸಿದ್ದಾರೆ. ಇವ್ರು ಫೋನು ತೊಗೊಂಡೋಗಿಲ್ಲ, ಫೋನ್ ನಂಬರ್ಗಳನ್ನು ಇಟ್ಕೊಂಡಿಲ್ಲ ಇವರು. ಸೊ ಗೊತ್ತಾಗತ್ತಲ್ವ ಅಂದ್ಕೊಂಡು ಬಂದ್ಬಿಟ್ಟಿದ್ದಾರೆ, ಏನು ಅವ್ರು ಹಳ್ಳಿ ಅಂದ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನು ಆಡ್ಕೋತಾ ಇಲ್ಲ, ಹೇಳ್ತಾ ಇರೋದಷ್ಟೇ. ಹಳ್ಳಿ ಅಂದ್ಕೊಂಡು ಹಿಂಗೆ ಹೋಗ್ಬಿಡ್ಬೋದು, ಹಿಂಗೆ ಬಂದ್ಬಿಡ್ಬೋದು ಅಂಥೇಳಿ. ಸೊ ತುಂಬಾ ಕಷ್ಟ ಇರುತ್ತೆ. ಹಿರಿಯವ್ರಿಗೆ ಹೇಳೋದು ಇದು ಒಂದೇ ಮಾತು ನಾನು. ಸೊ ಮಕ್ಕಳು ಮನೇಲಿ ಕೆಲಸಕ್ಕೆ ಹೋಗಿರ್ತಾರೆ, ಅಥವಾ ಎಲ್ಲೋ ಮನೇಲಿ ನೀವು ಇರ್ತೀರಾ, ಮಕ್ಕಳು ಕೂಡ ಇಮಿಡಿಯೇಟಾಗಿ ಬರೋಕ್ಕಾಗಲ್ಲ, ನಿಮ್ಗೆ ಫೋನ್ ಇರೋಲ್ಲ. ಫಸ್ಟ್ ಆಫ್ ಆಲ್ ಅವ್ರ ನಂಬರ್ ಇಲ್ಲದಿದ್ರೆ, ನಿಮ್ಗೆ ಅಡ್ರೆಸ್ ಗೊತ್ತಾಗದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ದಯವಿಟ್ಟು ಫೋನ್ ನಂಬರ್ಸ್ನ ಇಟ್ಕೊಳ್ಳಿ ಪರ್ಸ್ಗಳಲ್ಲಿ, ಆ್ಯಂಡ್ ಫೋನ್ ನಂಬರ್ನ ನೆನ್ಪಿಟ್ಕೊಳ್ಳಿ. ಆದರೆ ಗೊತ್ತು ನನಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಫೋನ್ ನಂಬರ್ಸ್ನ ಬರ್ಸಿಟ್ಕೊಳ್ಳಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಮಕ್ಕಳು ಮನೆ ಮುಂದೆ ಏನಿತ್ತು ಆ ಥರ ಇರ್ತಾರೆ. ಹೋಪ್ ಥ್ಯಾಂಕ್ಫುಲಿ ನಮ್ಮಪ್ಪ ಕುತ್ಕೊಂಡಂತ, ಅವ್ರಿಗೆ ತಲೆ ಸುತ್ತಿದ್ದು ತುಂಬ ವೀಕ್ ಮುಂಚೆನೆ. ಅದರಲ್ಲಿ ಈಗ ಹೇಳ್ತಾರೆ ತಲೆ ಸುತ್ತಿದೆ ಅಂತ ನಾವೆಲ್ಲ ಬೈತೀವಿ ಅಂತೇಳಿ. ಸರಿ, ಸುತ್ತಿರ್ಬೋದು, ಸುಳ್ಳು ಹೇಳಲ್ಲ. ಬಟ್ 1-2 ಸರಿ ಹಂಗೆ ಸುತ್ತಿದ್ರಲ್ವ, ತಲೆ ಸುತ್ತೆಲ್ಲ ಬಂದು ಅಲ್ಲೇ ಕೂತ್ಕೊಂಡ್ರಂತೆ. ಅಲ್ಲೊಂದು ಬಜಾರ್ ಇದೆ, ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಫ್ರೆಶ್ ಸಿಗೋವಂಥ ಬಜಾರು. ಅಲ್ಲಿ ಹೋಗಿ ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ, ಏನು ಮಾಡ್ಬೋದು, ಏನು ಮಾಡಲಿ ಅಂತೇಳಿ. ನನ್ನ ಸಿಸ್ಟರ್ ಮನೆ ಹತ್ರ ಒಂದು ಥಿಯೇಟರ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಅಲ್ಲಿ ಹೋದರೆ ನಾನು ಅವ್ರ ಮನೆಗೆ ಹೋಗೋಕೆ ನನಗೆ ಅಲ್ಲಿ ರೋಡಲ್ಲಿ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ರೋಡಲ್ಲಿ ಒಂದ್ಸರಿ ಮಿಸ್ ಆಗಿಬಿಟ್ಟಿದ್ರು, ಗೊತ್ತಿರೋರು ಕರ್ಕೊಂಬಂದುಬಿಟ್ಟಿದ್ರು. ಇಲ್ಲಿ ಹಾಕಿದ್ದಾರೆ, ಇಷ್ಟೊತ್ತಾದರೂ ಇವ್ರು ಹೋಗ್ತಿಲ್ಲ ಅಂತೇಳಿ ಕೇಳಿದಾಗ ಫೋನ್ ಮಾಡಿ ಇಲ್ಲ ಬಂದಿಲ್ಲ ಅಂತ ಹೇಳಿದಾಗ ಅವ್ರ ಮನೆ ಹತ್ರ ಕರ್ಕೊಂಡ್ಬಿಟ್ಟು ಹೋಗಿದ್ರು. ಇದು 2nd ಟೈಮು, 3rd ಟೈಮ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು
ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಆಟೋದವ್ರಿಗೆ ಹೇಳಿದ್ರಂತೆ. ಸೊ ಹಿಂಗೆ ಮಿಸ್ ಆಗಿಬಿಟ್ಟಿದ್ದೀನಿ ನಾನು, ನನ್ನ ಸ್ವಲ್ಪ ಇಲ್ಲಿ ಬಿಟ್ಬಿಟ್ಟು ನಂಗೆ ಅಡ್ರೆಸ್ ಗೊತ್ತಿದೆ ಹೇಳ್ತೀನಿ ಅಂತ. ಅವರು ಫೋನ್ ನಂಬರ್ ಕೊಡಿ, ಫೋನ್ ಮಾತಾಡ್ತೀನಿ ಅಂದಂತೆ. ಇಲ್ಲ ನನ್ನ ಫೋನ್ ನಂಬರ್ ಏನೂ ಇಲ್ಲ. ಇವರು ಒಳಗಡೆ ಹೋಗ್ಬಿಟ್ಟಿದ್ರಲ್ಲ, ಅಂದರೆ ಡೌನ್ಗೆ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಮೇನ್ ರೋಡಿಂದ, ಅಲ್ಲಿ ಫೋನ್ ನಂಬರ್ ಎಲ್ಲ ಕೊಡಿ ಅಂತ ಕೇಳಿದರೆ ಅಯ್ಯಪ್ಪ ಇಲ್ಲ ನನ್ನ ಹತ್ರ ಫೋನ್ ನಂಬರ್ ಏನಿಲ್ಲ ಅಂದಾಗ, ಸರಿ ಇಲ್ಲ ನೀವು ಮೇನ್ ರೋಡ್ಗೆ ಇಲ್ಲಿಂದ ಯಾರು ಬರೋಲ್ಲ, ಮೇನ್ ರೋಡ್ಗೆ ಹೋಗಿ ಬರ್ತಾರೆ ಅಂತ. ಸರಿ ಮೇನ್ ರೋಡಿಗೆ ಬಂದುಬಿಟ್ಟು ಒಬ್ಬರ ಹತ್ರ ಕೇಳಿದ್ರಂತೆ. ಸೊ ಈ ಥರ ಆಗಿ ಮಿಸ್ ಆಗಿದ್ದೀನಿ, ನನಗೆ ಅಡ್ರೆಸ್ ಗೊತ್ತಿದೆ, ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ನಿಮ್ಗೆ ದುಡ್ಡು ಕೊಡ್ತೀನಿ ನಾನು, ಫೋನ್ ನಂಬರ್ ಎಲ್ಲ ಏನೂ ಇಲ್ಲ ನನ್ನ ಹತ್ರ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಎಲ್ಲಿ ಏನು ಅಂತೆಲ್ಲ ಕೇಳ್ಕೊಂಡ ಅಯ್ಯಪ್ಪ 160 ರೂಪಾಯಿ ಆಗುತ್ತೆ ಅಂತ ಅಂದ್ರಂತೆ. ನಮ್ಮಪ್ಪ ನನ್ನ ಹತ್ರ ಇರೋದೇ 150 ರೂಪಾಯಿ ಕೊಡ್ತೀನಿ, ಕರ್ಕೊಂಡೋಗಿ ಇಳ್ಸಪ್ಪ ಅಂದಿದ್ದಾರೆ. ಅವ್ರ ಹತ್ರ ಇತ್ತು. ಬಟ್ ಆ ಟೈಮ್ಗೆ ಅವ್ರ ಐಡಿಯಾನ ಇದು ಮಾಡಿ ನನಗೆ ಅಡ್ರೆಸ್ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಅದು ಹೇಳ್ಬೇಕಂದ್ರೆ ಗೊತ್ತಿರೋಂಥದ್ದು, ಅಂದರೆ ನೆನಪಾಗಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದಾದಮೇಲೆ ಅವ್ರು ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅಲ್ಲಿಗೆ. ನಿಜವಾಗ್ಲೂ ಒಬ್ಬೊಬ್ಬರು ಆಟೋ ಡ್ರೈವರ್ಸ್ ತುಂಬ ಒಳ್ಳೆಯವರು ಇರ್ತಾರೆ, ತುಂಬ ಕೆಟ್ಟವರು ಕೂಡ ಇರ್ತಾರೆ. ಸೊ ಅದಾದಮೇಲೆ 150 ಕೊಟ್ಟಿದ ತಕ್ಷಣ 10 ರೂಪೀಸ್ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನೀವು ತೊಗೊಂಡೋಗಿ ಅಂತೇಳಿ ಕೊಟ್ರಂತೆ. ಸೊ ಥ್ಯಾಂಕ್ಸ್ಫುಲ್ ದೇವ್ರು ಅವ್ರಿಗೆಲ್ಲಾದರೂ ಒಂದು ಕಡೆ ಚೆನ್ನಾಗಿ ಒಳ್ಳೆ ಅವತ್ತಿನ ದಿನ ಇದಾಗಿ ಇನ್ನೂ ಚೆನ್ನಾಗಿಟ್ಟಿರಲಿ. ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ದೇವ್ರು ಯಾವಾಗಲೂ ಚೆನ್ನಾಗಿಟ್ಟಿರ್ಬೇಕು ಅನ್ನೋದೇ ನಮ್ಮ ಆಸೆ. ನಮ್ಗೆ ಯಾರು ಕೆಟ್ಟದನ್ನು ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ಒಳ್ಳೇದು ಮಾಡಿ ಅಂತಲೇ ಕೇಳ್ಕೊಳ್ಳೋದು ನಾವು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿದ್ದಾರೆ 3 o'clockಗೆ. ಸರಿ ನನ್ನ ಮಗ ಅಂತೂ ಕಾಲೇಜ್ ಇತ್ತು, ನಮ್ಮ ಮನೆಯವರು ಆಫೀಸಲ್ಲಿದ್ದರು, ಬರೋಕ್ಕೂ ಆಗಲ್ಲ ಇಮ್ಮಿಡಿಯೇಟಾಗಿ. ಆಮೇಲೆ ನನ್ನ ಮಗನ ಕಳಿಸ್ಕೊಂಡು ಇಲ್ಲೆಲ್ಲ ನೋಡ್ಕೊಂಬರ ಅನ್ನೋಷ್ಟರಲ್ಲಿ 3 o'clock ಬಂದು ಅವ್ರು ನಮ್ಮ ಅಪ್ಪ ನನ್ನ ತಂಗಿ ಮನೆ ಸೇರ್ಕೊಂಡ್ಬಿಟ್ಟಿದ್ರು. ತುಂಬ ಖುಷಿ ಆಯಿತು. ಅವ್ರಿಗೂ ತುಂಬ ಭಯ ಆಗಿಬಿಟ್ಟಿದೆ, ಏನು ಮಾಡಲಿ ಏನು ಅಂತ ಗೊತ್ತಾಗಿಲ್ಲ. ಅವ್ರಿಗೂ ಒಂಥರ ಏನೋ ಭಯ ಆಗಿಬಿಟ್ಟಿದೆ. ಅಲ್ಲಿ ಹೋಗಿ ಹೇಳ್ತಾರಂತೆ ಎಲ್ಲ ಏನು ಮಾಡ್ತಿದ್ರಿ ಏನು ಅಂತೆಲ್ಲ ಕೇಳ್ತಾರಂತೆ. ಆಮೇಲೆ ಫನ್ನಿ ಅಂತ ಅನಿಸುತ್ತೆ. ಅದು ಹಿಂದಿನ ದಿನ ಇನ್ಸಿಡೆಂಟ್ ನಡೆದಿದ್ದು ನನ್ನ ಮಗಳು ಲಿಫ್ಟಲ್ಲಿ ಹಾಕಾಗಿದ್ಲು. ಒಂದೊಂದು ದಿನಕ್ಕೂ ಒಂದೊಂದು ಟೆನ್ಷನ್ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಏನು ಗೊತ್ತಾ, ಡೇ ಟೈಮ್ ಬೆಳಗ್ಗೆ ಆಗ್ಬಿಟ್ರೆ ಅವ್ರು ಹೆಂಗೋ ಊರು ತಪ್ಕೊಂಡ್ಬಿಡ್ತಾರೆ, ಬಟ್ ಊರಿಗೂ ಹೋಗೋಕ್ಕಾಗಲ್ಲ ನೈಟ್ ಆದಾಗ. ಇಲ್ಲಿಂದ ಹೆಂಗೋ ಹಾಸನವರೆಗೂ ಬಸ್ ಯಾವ ಟೈಮಲ್ಲಾದರೂ ಸಿಗುತ್ತೆ. ಬಟ್ ನಮ್ಮೂರಿಗೆ ಹೋಗ್ಬೇಕಂದ್ರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಬಿಫೋರ್ 8 o'clock ಹೋದ್ರೆ ನಮಗೆ ಬಸ್ಸು, ಇಲ್ಲಾಂದರೆ ಯಾವುದೇ ಥರದ ಬಸ್ ಇರೋಲ್ಲ, ಬಸ್ ಸ್ಟಾಪಲ್ಲಿ ಇರಬೇಕಾಗತ್ತೆ. ಹೆಂಗೋ ನನ್ನ ತಂಗಿ ನಾನು ಒಂದೇ ಕಡೆ ಇದ್ದಿದ್ದರಿಂದ ಅವರು ಹೋದರು. ಈಗ ಒಬ್ಬೊಬ್ಬರೇ ಮಕ್ಕಳಿದ್ರೆ ಬ್ಯಾಂಗ್ಳೂರಿಗೆ ಬಂದಾಗ ದೊಡ್ಡವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ, ಯಾರು ಬಿಡೋಕ್ಕೆ ಗೊತ್ತಾಗಲ್ಲ ಅಂತಾರೆ. ಸೊ ಹಾಗಾಗಿ ದಯವಿಟ್ಟು ಲ್ಯಾಂಡ್ ಮಾರ್ಕ್ ಅಥವಾ ಫೋನ್ ನಂಬರ್ನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ನ ಇದು ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ ಯಾರಿಗಾದ್ರೂ ಹೇಳೋಕ್ಕೂ ಕೂಡ, ಅವ್ರಿಗೂ ಕೂಡ ಕನ್ವೀನಿಯೆಂಟ್ ಆಗುತ್ತೆ ಅವ್ರು ಬರೋದಕ್ಕೆ ಇಲ್ಲ ಅಥವಾ ಡ್ರಾಪ್ ಮಾಡೋದಕ್ಕೆ. ಆ ಥರ ಈ ಆಟೋದವ್ರು ಏನು ಮಾಡ್ತಾರೆ ಗೊತ್ತಾ, ಈ ಥರ ಕೇಳಿಕೊಂಡು ಅವ್ರ ಹತ್ರ ಎಷ್ಟಿರುತ್ತೋ ದುಡ್ಡು ಎಲ್ಲ ಕಿತ್ಕೊಂಡು ಎಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತಾರೋ ಏನೋ ಅನ್ನೋ ಭಯ ಬೇರೆ ಶುರುವಾಗ್ಬಿಟ್ಟಿರುತ್ತೆ ಅವ್ರಿಗೂ. ಆದರೆ ನನಗೆ ಆಮೇಲೆ ಅನ್ನಿಸ್ತು, ಈ ಥರ ಮಾಡಿಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ಇವ್ರು ಇಷ್ಟಿದೆ ಅಂತ ಹೇಳಿದ್ದಾರೆ ಮುಂಚೆನೇ ಪರವಾಗಿಲ್ಲ, ಇಲ್ಲ ಏನಾದರೂ ಸುಮ್ಮನೆ ಏನು ಹೇಳ್ದೆ ಗೊತ್ತು ಅನ್ನೋ ಥರ ಸುಮ್ಮನೆ ಹೋದಾಗ ಏನಾದರೂ ಯಾರಾದರೂ ಕರ್ಕೊಂಡೋಗಿ, ಇವತ್ತು ಗೊತ್ತು 100 ರೂಪಾಯಿಗೆ ಎಷ್ಟೆಲ್ಲ ಏನೇನೆಲ್ಲ ಆಗ್ತಿದೆ ಪ್ರಪಂಚದಲ್ಲಿ ಅಂತೇಳಿ. ನಮಗಂತೂ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿದ್ಲು ನನ್ನ ತಂಗಿ. ನಾನು ಹೇಳಿರಲಿಲ್ಲ, ಹೇಳೋದು ಬೇಡ, ಸಂಜೆವರೆಗೂ ನೋಡೋಣ. ಅದಾದಮೇಲೆ ಗೊತ್ತಿತ್ತು ಡೆಫಿನೆಟ್ಲಿ ನಮ್ಮಪ್ಪ ಊರಿಗೆ ಹೋಗ್ತಾರೆ ಅಂತ, ಬಟ್ ನಾಳೆ ತಲುಪ್ತಾರೆ ಅಂತ ಗೊತ್ತಿತ್ತು. ಅಲ್ಲಿವರೆಗೂ ಸ್ವಲ್ಪ ಇದಾಗಿತ್ತು. ಸೊ ಅಲ್ಲಿ ಯಾವುದೋ ಥಿಯೇಟರ್ ನೋಡ್ಕೊಂಬಿಟ್ಟಿದ್ರಲ್ಲ, ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸೋಕ್ಕೆ ಹೋದಾಗ ಅದು ನೆನಪಾಗಿದೆ. ಸೊ ನೆನಪಾಗಿದೆ, ಹೆಂಗೋ ದೇವ್ರನ್ನ ಕುಡ್ಕೊಂಡು ಅವರು ಕೂಡ ಅವ್ರಿಗೂ ಒಂಥರ ಆಗೋಗ್ಬಿಟ್ಟಿದೆ. ತುಂಬಾ ಭಯ ಬಿದ್ದುಬಿಟ್ಟಿದ್ದಾರೆ ಅಪ್ಪನೂ ಕೂಡ ನಮಗಿನ್ನ ಹೆಚ್ಚಾಗಿ. ಆಮೇಲೆ ನಾನು ಪಾಪನ ಕರ್ಕೊಂಡು ಎಲ್ಲಿ ಸುತ್ತಾಡ್ತೀನೋ ಅಂತ ಅದು ಬೇರೆ ಹೆದರ್ಕೊಂಬಿಟ್ಟಿದ್ದಾರೆ. ಅವಳಿಗೆ ಟೆನ್ಷನ್ ಕೊಟ್ಬಿಟ್ನಲ್ಲಪ್ಪ ನಾನು ಅಂತೇಳಿ ಮೊದಲು ಅವಳು ಫೋನ್ ಮಾಡಿ ಹೇಳು ಬೇಗ ಅಂಥೇಳಿ ಹೇಳಿಸಿ ಊಟ ಹಾಕ್ಕೊಟ್ಬಿಟ್ಟಿದ್ಲು. ಸೊ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ಅವತ್ತೊಂಥರ ವರ್ಸ್ಟ್ ಡೇ ಅಂತ ಹೇಳ್ಬೋದು. ಹೆಂಗಾಗಿತ್ತು ಅಂತ ಹೇಳಿದ್ರೆ ಹೇಳೋಕ್ಕೆ ತಾರದು ಅದು. ಸೊ ಹೆಂಗೋ ನೆನ್ಪು ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋಗಬೇಕು, ಅವ್ರು ತೊಗೊಂಬಂದಿದ್ದೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ತೊಗೊಂಡೋಗಿ ಕೊಟ್ಟು ಫೋನ್ ಆಗಿರ್ಬೋದು, ಬ್ಯಾಗ್ಸ್ ಅಮ್ಮ ತಗೊಂಬಂದಿದ್ದು, ಕೊಟ್ಟು ಕಳಿಸಿದ್ದು ಎಲ್ಲ ಇಲ್ಲೇ ಇದೆ. ಸೊ ಇವಾಗ ಪೂಜೆ ಮಾಡಿ ಹೊರಡೋಣ. ಏನು ಮಾಡ್ತೀರಿ ಕಂದ, ಏನು ಮಾಡ್ತಿದ್ದೀರಿ, ಪೂಜೆ ಮಾಡ್ತಿದ್ದೀರಾ? ಹಾಂ ನಮಸ್ಕಾರ ಮಾಡಿ, ಮಾಮಿಗೆ ನಮಸ್ತೆ ಮಾಡಿ. ಈ ಕಡೆ ಬಾಯಿಲ್ಲ ಒಂದು ನಿಮಿಷ ಚಿನ್ನಿ, ಮಾಮಿಗೆ ನಮಸ್ಕಾರ ಮಾಡಿ. ಮಾಡಿದ್ರಾ? ಸರಿ ಮಮ್ಮಿ ಒಳ್ಳೇದು ಮಾಡಪ್ಪ. ಕೇಳಿ ಹಿಂಗೆ, ನೋ ಇಲ್ಲಿ ಕೇಳಿ, ಇಲ್ಲಿ ಚಿನ್ನಿ ಅದೆಲ್ಲ ಮಾಡಬಾರ್ದು. ಚಿನ್ನಿಮ್ಮ ಇಲ್ಲಿ ನಮಸ್ಕಾರ ಮಾಡಿ, ಮಾಮಿಗೆ ನಮಸ್ಕಾರ ಮಾಡಿ, ಮಲ್ಕೊಂಡು ನಮಸ್ಕಾರ ಮಾಡಿ ಬೇಗ, ಮಲ್ಕೊಂಡು ಇಲ್ಲಿ ಚಿನ್ನಿ, ಇಲ್ಲಿ ಚಿನ್ನಿಮ್ಮ ಮಲ್ಕೊಂಡು ನಮಸ್ಕಾರ ಮಾಡು ಕಂದ. ಪುಪ್ಪಿ
ಪಪ್ಪಿಮ್ಮ ಮಲ್ಕೊಂಡು ನಮಸ್ಕಾರ ಮಾಡಿ ಬೇಗ ಮಾಡಲ್ವಾ ಗುಡ್ಗಲ್ಲಲ್ವಾ ನಿಂಗೆ ಕೋಕೋ ಮೇಲೆ ಹಾಕ್ತೀನಿ ಮಾಡು ಬೇಗ ಮಮ್ಮಮ್ಮ ಕೊಡ್ತೀನಿ ಮಾಡು ಬೇಗ ಬಕ್ಕೊಂಡು ಮಾಡು ಬಗ್ಗು ಮಲ್ಕೊಂಡು ಹಾಂ 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 ಗುಡ್ ಗರ್ಲ್ ಬಿದ್ದಿರ ಸಾಕು ಪಲ್ಟಿ ಹೊಡಿಬಿಡಿ ಬನ್ನಿ ಪೂಜೆ ಎಲ್ಲ ಸ್ನಾನಗಿನ ಏನೂ ಮಾಡಿರಲಿಲ್ಲ ನಾನು ಹೇಳ್ಬೇಕಂದ್ರೆ. ಸೊ ಪೂಜೆ ಮಾಡಿ ಎಲ್ಲ ಆಯ್ತು, ಈವ್ನಿಂಗ್ ಆಯಿತು, ಹೊರಡ್ತಿದ್ದೀವಿ. ನೋಡ್ಕೊಂಬಿಟ್ಟು ಹಂಗೆಲ್ಲ ಕೊಟ್ಬಿಟ್ಟು ಬರೋಣ ಅಂಥೇಳಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏನಾಯಿತು ಅಂತ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಆ ವ್ಲಾಗ್ನ ನೋಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.